ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹಿಸಬೇಕು ಎಂದು ಟಿ ಬೇಗೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಬಿಕೆ ಮುನ್ರಾಜು ತಿಳಿಸಿದ್ದಾರೆ. ಹೌದು, ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕ್ರಾಂತಿ ಕ್ರಿಕೆಟರ್ ವತಿಯಿಂದ ಟಿ ಬೇಗೂರು ಪ್ರೀಮಿಯರ್ ಲೀಗ್ ಸೀಸನ್ 4 ಹೊನಲು ಬೆಳಕು ಕ್ರಿಕೆಟ್ ಹಬ್ಬವನ್ನು ಆಯೋಜನೆ ಮಾಡಲಾಗಿದೆ. ಈ ಕ್ರಿಕೆಟ್ ಹಬ್ಬವನ್ನು ಟಿ ಬೇಗೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಮತ್ತು ಹಾಲಿ ಸದಸ್ಯರಾದ ಬಿಕೆ ಮುನ್ರಾಜು ಮತ್ತು ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಬೇಗೂರು ಪಂಚಾಯತಿ ಪ್ರೀಮಿಯರ್ ಲೀಗ್ ಸೀಸನ್ 4 ಆರ್ಗನೈಸರ್ ಆಗಿ ಕ್ರಾಂತಿ ಕ್ರಿಕೆಟರ್ಸ್ ಮಾಡ್ತಾ ಇದ್ವಿ. ಹಾಗೆ ಎಲ್ಲ 14 ಟೀಮ್ ಅವರು ಅದೇ ತರ ನಮಗೆ ಸಪೋರ್ಟ್ ಮಾಡಿದ್ರು. ಆರ್ಗನೈಸರ್ ಮಾಡೋಕ್ಕೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ನಡೆಸ್ಕೊಂಡು ಎಲ್ಲೆಲ್ಲಿಂದ ಭಾಗವಹಿಸಿದೆ ಸರ್. ಬೇಗೂರು ಪಂಚಾಯತಿ ಪೂರ್ತಿ ವ್ಯಾಪ್ತಿ ಪೂರ್ತಿ ಆಡ್ತಾ ಇದೆ ಸರ್. ಎಷ್ಟು ದಿನ ನಡೀತದೆ ಸರ್? 3 ದಿನ ನಡೀತದೆ, ಡೇ ಅಂಡ್ ನೈಟ್. ಎಷ್ಟು ಟೀಮ್ ಭಾಗವಹಿಸಿದೆ ಸರ್? 14 ಟೀಮ್ ಭಾಗವಹಿಸಿದೆ. ಅದು ಇಲ್ಲಿ ನಿಮ್ಮ ಕನಸು ಎಷ್ಟು ದಿವಸದಿಂದ ಇದು ಕೈಗೊಳ್ಳಬೇಕು ಸರ್? ಒಂದು 3 ತಿಂಗಳಿಂದ ಇದಕ್ಕೆ ಶ್ರಮ ಬಿದ್ದಿದ್ದೀವಿ ಸರ್ ಎಲ್ಲರೂ. ಸರ್ ಪ್ರೈಸಸ್ ಏನೇನಿದೆ ಸರ್? ಸರ್ 1 ಲಕ್ಷ ಫಸ್ಟ್ ಪ್ರೈಸು ಟ್ರೋಫಿ ಇದೆ, ಸೆಕೆಂಡ್ ಪ್ರೈಸ್ 50,000 ಅಂಡ್ ಟ್ರೋಫಿ, 3ನೇ ಪ್ರೈಸ್ 25,000 ಅಂಡ್ ಟ್ರೋಫಿ ಇದೆ. ಎಲ್ಲ ಕ್ರೀಡೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀರಾ ಸರ್ ನೀವು ಬೇಗೂರು ಪಂಚಾಯತ್? ಕೊಡ್ತಾ ಇದ್ದಾರೆ ಸರ್. ತಮ್ಗೆ ಏನೋ ಸುತ್ತ ಗೆಲುವಿನ ಬಗ್ಗೆ? ಸರ್ ಗೆಲುವು ಆಗ್ಲಿ ಜಯ ಆಗ್ಲಿ ಅಂತ ಕೇಳ್ಕೊಂತ ಇದೀವಿ. ಆದ್ರೆ ಯಾರಿಗೆದ್ರು ನಮ್ಮ ಪಂಚಾಯತಿ ಗೆಲ್ಲೋದು ಅದು ತುಂಬಾ ಖುಷಿ ಆಗ್ತದೆ. ನಿಮ್ಮ ಮುಖಂಡರ ಸಹಕಾರ ಹೇಗಿದೆ ಸರ್? ಸರ್ ತುಂಬಾ ಚೆನ್ನಾಗಿದೆ. ಯಾರು ಕೂಡ ನಾವು ಹೋಗಿ ಪಂಪ್ಲೇಟ್ ಕೊಡ್ತಾ ಯಾವುದೇ ತರ ಎಲ್ಲಾ ತರ ಸಹಕರಿಸಿದ್ದಾರೆ. ಪಂಚಾಯತಿಯಿಂದ ಆಗ್ಬೋದು, MLA ಕೂಡ ಅವರು ಬರ್ತಾರೆ, ಭಾನುವಾರ ಬರ್ತೀವಿ ಅಂತ ಇದ್ದಾರೆ. ಪ್ರತಿಯೊಬ್ಬರು ಪಂಚಾಯತಿ ಮೆಂಬರ್ಗಳು ಕೂಡ, ಅಧ್ಯಕ್ಷರು, PDO ಇಂದ ಆಮೇಲೆ ಗ್ರಾಮ ಪಂಚಾಯತ್ ನಮ್ಮ ಗ್ರಾಮಸ್ಥರು ಕೂಡ ಹಂಗೆ ಸಹಕರಿಸಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸ್ಬೋದು. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಬಾಲಕೃಷ್ಣ ಅಂತ. ಆಮೇಲೆ ಪೊಲೀಸ್ ಇಲಾಖೆ, ಬೆಸ್ಕಾಂ ಇಲಾಖೆ, ಆಮೇಲೆ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಸರ್. ಆಯೋಜನೆ ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.